ನಮಸ್ಕಾರ ವೀಕ್ಷಕರೇ, ಬುಕ್ಸ್ ಆಫ್ Q&A ಕ್ವಿಸ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನೀವು ಮೊದಲ ಬಾರಿ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಕೊನೆಯವರೆಗೂ ನೋಡಿ. ಕೇಳಲಾಗಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಗೊತ್ತಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಶುರು ಮಾಡೋಣ. ನೀವು ಪ್ರತಿದಿನ ಬಿಸಿ ನೀರು ಕುಡಿಯುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಬಿ ಹೃದಯ ಸಮಸ್ಯೆ, ಆಪ್ಷನ್ ಸಿ ಕೊಲೆಸ್ಟ್ರಾಲ್ ಕಡಿಮೆ, ಆಪ್ಷನ್ ಡಿ ತಲೆನೋವು. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣಕ್ರಿಯೆ ಸಮಸ್ಯೆ, ಆಪ್ಷನ್ ಬಿ ಹೃದಯ ಸಮಸ್ಯೆ ಮತ್ತು ಆಪ್ಷನ್ ಸಿ ಕೊಲೆಸ್ಟ್ರಾಲ್ ಕಡಿಮೆ. ಲಿಲ್ಲಿ ಪುಷ್ಪಗಳ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಆಪ್ಷನ್ ಎ ನೇಪಾಳ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಮಲೇಷಿಯಾ. ಸರಿಯಾದ ಉತ್ತರ ಆಪ್ಷನ್ ಬಿ ಕೆನಡಾ. ಯಾವ ತರಕಾರಿ ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಬೆಳ್ಳುಳ್ಳಿ, ಆಪ್ಷನ್ ಡಿ ಬ್ರೋಕೋಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಈರುಳ್ಳಿ, ಆಪ್ಷನ್ ಸಿ ಬೆಳ್ಳುಳ್ಳಿ ಮತ್ತು ಆಪ್ಷನ್ ಡಿ ಬ್ರೋಕೋಲಿ. ಹುಣಸೆ ಹಣ್ಣು ತಿನ್ನುವುದರಿಂದ ದೇಹದ ಯಾವ ಸಮಸ್ಯೆ ದೂರವಾಗುತ್ತದೆ? ಆಪ್ಷನ್ ಎ ಕೂದಲಿನ ಸಮಸ್ಯೆ, ಆಪ್ಷನ್ ಬಿ ಬೊಜ್ಜು, ಆಪ್ಷನ್ ಸಿ ಲೋ BP, ಆಪ್ಷನ್ ಡಿ ಜೀರ್ಣಕ್ರಿಯೆ ಸಮಸ್ಯೆ. ಸರಿಯಾದ ಉತ್ತರ ಆಪ್ಷನ್ ಎ ಕೂದಲಿನ ಸಮಸ್ಯೆ, ಆಪ್ಷನ್ ಬಿ ಬೊಜ್ಜು ಮತ್ತು ಆಪ್ಷನ್ ಡಿ ಜೀರ್ಣಕ್ರಿಯೆ ಸಮಸ್ಯೆ. ಚಿಟ್ಟೆ ಎಷ್ಟು ದಿನ ಬದುಕಬಲ್ಲದು? ಆಪ್ಷನ್ ಎ 30 ದಿನ, ಆಪ್ಷನ್ ಬಿ 15 ದಿನ, ಆಪ್ಷನ್ ಸಿ 25 ದಿನ, ಆಪ್ಷನ್ ಡಿ 40 ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ 15 ದಿನ. ಹಿಂದೂಗಳ ಪವಿತ್ರ ಗ್ರಂಥ ಯಾವುದು? ಆಪ್ಷನ್ ಎ ಭಗವದ್ಗೀತೆ, ಆಪ್ಷನ್ ಬಿ ಬೈಬಲ್, ಆಪ್ಷನ್ ಸಿ ಕುರಾನ್, ಆಪ್ಷನ್ ಡಿ ರಾಮಾಯಣ. ಸರಿಯಾದ ಉತ್ತರ ಆಪ್ಷನ್ ಎ ಭಗವದ್ಗೀತೆ. ಟೊಮ್ಯಾಟೊ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವುದು ವೇಗವಾಗಿ ಬೆಳೆಯುತ್ತದೆ? ಆಪ್ಷನ್ ಎ ಕ್ಯಾನ್ಸರ್ ವಿರೋಧಿ, ಆಪ್ಷನ್ ಬಿ ತೂಕ ಇಳಿಕೆ, ಆಪ್ಷನ್ ಸಿ ವೀರ್ಯಾಣು ಹೆಚ್ಚುತ್ತದೆ, ಆಪ್ಷನ್ ಡಿ ದೃಷ್ಟಿ ಹೆಚ್ಚುತ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾನ್ಸರ್ ವಿರೋಧಿ, ಆಪ್ಷನ್ ಸಿ ವೀರ್ಯಾಣು ಹೆಚ್ಚುತ್ತದೆ ಮತ್ತು ಆಪ್ಷನ್ ಡಿ ದೃಷ್ಟಿ ಹೆಚ್ಚುತ್ತದೆ. ಯಾವ ರೊಟ್ಟಿಯನ್ನು ತಿನ್ನುವುದರಿಂದ ದೇಹದ ತೂಕ ಹೆಚ್ಚುತ್ತದೆ? ಆಪ್ಷನ್ ಎ ಅಕ್ಕಿ ರೊಟ್ಟಿ, ಆಪ್ಷನ್ ಬಿ ಗೋಧಿ ರೊಟ್ಟಿ, ಆಪ್ಷನ್ ಸಿ ಜೋಳ ರೊಟ್ಟಿ, ಆಪ್ಷನ್ ಡಿ ರಾಗಿ ರೊಟ್ಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜೋಳದ ರೊಟ್ಟಿ. ಬೇವಿನ ರಸ ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನು ಪರಿಣಾಮ ಬೀರುತ್ತದೆ? ಆಪ್ಷನ್ ಎ ರಕ್ತ ಶುದ್ಧಿ, ಆಪ್ಷನ್ ಬಿ ಕ್ಯಾನ್ಸರ್ ಕೋಶ ನಾಶ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್, ಆಪ್ಷನ್ ಡಿ ಕಿಡ್ನಿ ಆರೋಗ್ಯ. ಸರಿಯಾದ ಉತ್ತರ ಆಪ್ಷನ್ ಎ ರಕ್ತ ಶುದ್ಧಿ, ಆಪ್ಷನ್ ಬಿ ಕ್ಯಾನ್ಸರ್ ಕೋಶ ನಾಶ, ಆಪ್ಷನ್ ಸಿ ಶುಗರ್ ಕಂಟ್ರೋಲ್. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಯಾವುದು? ಆಪ್ಷನ್ ಎ ಮೈಸೂರು, ಆಪ್ಷನ್ ಬಿ ಬೆಂಗಳೂರು, ಆಪ್ಷನ್ ಸಿ ಮಂಡ್ಯ, ಆಪ್ಷನ್ ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಮೈಸೂರು. ಚೇಳು ಕಚ್ಚಿದ ತಕ್ಷಣ ಯಾವುದನ್ನು ಹಚ್ಚಿದರೆ ವಿಷ ಏರುವುದಿಲ್ಲ? ಆಪ್ಷನ್ ಎ ಬೇವಿನ ಎಲೆ, ಆಪ್ಷನ್ ಬಿ ತುಳಸಿ ಎಲೆ, ಆಪ್ಷನ್ ಸಿ ಈರುಳ್ಳಿ ಸಿಪ್ಪೆ, ಆಪ್ಷನ್ ಡಿ ಬೆಳ್ಳುಳ್ಳಿ ಎಸಳು. ಸರಿಯಾದ ಉತ್ತರ ಆಪ್ಷನ್ ಸಿ ಈರುಳ್ಳಿ ಸಿಪ್ಪೆ. ಪ್ರತಿದಿನ ಬಿಯರ್ ಕುಡಿಯುವುದರಿಂದ ದೇಹದ ಯಾವ ಭಾಗ ಹಾನಿಗೊಳಗಾಗುತ್ತದೆ? ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಹೃದಯ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಮೂಳೆಗಳು.
ಸರಿಯಾದ ಉತ್ತರ ಆಪ್ಷನ್ ಎ ಲಿವರ್, ಆಪ್ಷನ್ ಬಿ ಹೃದಯ ಮತ್ತು ಆಪ್ಷನ್ ಸಿ ಮೆದುಳು. ಪ್ರತಿದಿನ 2 ಬೇಯಿಸಿದ ಮೊಟ್ಟೆ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಏನು ಲಾಭ? ಆಪ್ಷನ್ ಎ ಸ್ನಾಯುಗಳಿಗೆ ಬಲ, ಆಪ್ಷನ್ ಬಿ ಕಣ್ಣಿನ ಆರೋಗ್ಯ, ಆಪ್ಷನ್ ಸಿ ಮೆದುಳು ಚುರುಕು, ಆಪ್ಷನ್ ಡಿ BP ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಸ್ನಾಯುಗಳಿಗೆ ಬಲ, ಆಪ್ಷನ್ ಬಿ ಕಣ್ಣಿನ ಆರೋಗ್ಯ ಮತ್ತು ಆಪ್ಷನ್ ಸಿ ಮೆದುಳು ಚುರುಕು. ಯಾವ ಸಮಯದಲ್ಲಿ ಹೆಚ್ಚು ಜನ ಮರಣ ಹೊಂದುತ್ತಾರೆ? ಆಪ್ಷನ್ ಎ ಬೆಳಿಗ್ಗೆ 8 ಗಂಟೆ, ಆಪ್ಷನ್ ಬಿ ಮಧ್ಯಾಹ್ನ 2 ಗಂಟೆ, ಆಪ್ಷನ್ ಸಿ ರಾತ್ರಿ 12 ಗಂಟೆ, ಆಪ್ಷನ್ ಡಿ ಮುಂಜಾನೆ 4 ಗಂಟೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮುಂಜಾನೆ 4 ಗಂಟೆ. ಮೀನಿನ ಮೊಟ್ಟೆ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಮೂಳೆಗಳ ಆರೋಗ್ಯ, ಆಪ್ಷನ್ ಬಿ ಕಣ್ಣಿನ ಆರೋಗ್ಯ, ಆಪ್ಷನ್ ಸಿ ರಕ್ತದ ಉತ್ಪಾದನೆ, ಆಪ್ಷನ್ ಡಿ BP ಕಂಟ್ರೋಲ್. ಸರಿಯಾದ ಉತ್ತರ ಆಪ್ಷನ್ ಎ ಮೂಳೆಗಳ ಆರೋಗ್ಯ, ಆಪ್ಷನ್ ಬಿ ಕಣ್ಣಿನ ಆರೋಗ್ಯ ಮತ್ತು ಆಪ್ಷನ್ ಸಿ ರಕ್ತದ ಉತ್ಪಾದನೆ. ಗೂಗಲ್ನ ಪ್ರಧಾನ ಕಚೇರಿ ಎಲ್ಲಿದೆ? ಆಪ್ಷನ್ ಎ ಕ್ಯಾಲಿಫೋರ್ನಿಯಾ, ಆಪ್ಷನ್ ಬಿ ಫ್ರಾನ್ಸ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಬ್ರಿಟನ್. ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾಲಿಫೋರ್ನಿಯಾ. ಯಾವ ಜೀವಿ ನೀರಿಲ್ಲದೆ 2 ವಾರಗಳವರೆಗೆ ಬದುಕಬಲ್ಲದು? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಒಂಟೆ, ಆಪ್ಷನ್ ಸಿ ಕಪ್ಪೆ, ಆಪ್ಷನ್ ಡಿ ಕಾಡೆಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ. ಯಾವ ಜೀವಿಗೆ ಆಹಾರ ನೀಡುವುದರಿಂದ ಕೋಟ್ಯಾಧಿಪತಿಗಳಾಗುತ್ತಾರೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ಗಿಳಿ, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಗುಬ್ಬಚ್ಚಿ. ಸರಿಯಾದ ಉತ್ತರ ಆಪ್ಷನ್ ಎ ನವಿಲು. ನಿಂತುಕೊಂಡೇ ನಿದ್ರೆ ಮಾಡುವ ಜೀವಿ ಯಾವುದು? ಆಪ್ಷನ್ ಎ ಆನೆ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಒಂಟೆ, ಆಪ್ಷನ್ ಡಿ ನಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಕುದುರೆ. ಯಾವ ಹಣ್ಣು ಮೊಡವೆಗಳನ್ನು ವೇಗವಾಗಿ ತೆಗೆದುಹಾಕುತ್ತದೆ? ಆಪ್ಷನ್ ಎ ಸೇಬು ಹಣ್ಣು, ಆಪ್ಷನ್ ಬಿ ಸ್ಟ್ರಾಬೆರಿ ಹಣ್ಣು, ಆಪ್ಷನ್ ಸಿ ಸಪೋಟ ಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಬೆರಿ ಹಣ್ಣು ಮತ್ತು ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.